ಪಾಕ್ ಪ್ರೇಮಿ ಪ್ರಕಾಶ್ ರಾಜ್ ಪಹಲ್ಗಾಮ್ ಅಟ್ಯಾಕ್ ನಂತರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ನಿಟ್ಟಿನಲ್ಲಿ ಒಂದೊಂದೇ ಹೊಡೆತ ಕೊಡ್ತಾ ಇರುವಂತಹ ನಮ್ಮ ಭಾರತ ಪಾಕಿಸ್ತಾನದ ನಟರ ಸಿನಿಮಾಗಳು ಭಾರತದಲ್ಲಿ ಬಿಡುಗಡೆ ಆಗಬಾರದು, ಆ ನಟರನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಸದಾ ಒಂದಿಲ್ಲ ಒಂದು ಕಾಂಟ್ರವರ್ಸಿ ಮುಖಾಂತರ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಹಿರಿಯ ನಟ ಪ್ರಕಾಶ್ ರಾಜ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಬಿರ್ ಗುಲಾಲ್ ಅನ್ನುವಂಥ ಒಂದು ಪಾಕ್ ನಟ ಫವಾದ್ ಖಾನ್ ಅವರ ನಟನೆಯ ಅಬಿರ್ ಗುಲಾಲ್ ಅನ್ನುವಂಥ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ. ಈ ನಟನನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಪ್ರಕಾಶ್ ರಾಜ್ ಒಂದು ಮಾತು ಹೇಳ್ತಾರೆ. ಪಿಕ್ಚರ್ನ ಬ್ಯಾನ್ ಮಾಡೋದು ಬಿಡೋದು ಅಂದರೆ ನೋಡೋದು ಬಿಡೋದು ವೀಕ್ಷಕರ ಕೈಯಲ್ಲಿದೆ, ನಾವ್ಯಾರು ಅದನ್ನು ನಿರ್ಧಾರ ಮಾಡೋಕ್ಕೆ, ಅಂಟಿಲ್ ಅಂಡ್ ಅನ್ಲೆಸ್ ಅದು ನೀಲಿ ಚಿತ್ರ ಆಗಿದ್ದರೆ ಮಾತ್ರ ಅದನ್ನು ಸರ್ಕಾರಗಳು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಹಾಗಾದರೆ ಆ ಪಾಕ್ ನಟ ಮಾಡಿರುವಂಥದ್ದು ನೀಲಿ ಚಿತ್ರನ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಈ ಪ್ರಕಾಶ್ ರಾಜ್ ಅವ್ರಿಗೆ ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಿಲ್ಲ. 26 ಜನ ಭಾರತೀಯರು ಸಾಯ್ತಾರೆ ಈ ಒಂದು ನರಮೇಧದಲ್ಲಿ, ಅಟ್ಯಾಕ್ನಲ್ಲಿ. ಆವಾಗ ಈ ಅಪ್ಪ ಬಂದು ಧ್ವನಿ ಎತ್ತಿಲ್ಲ, ಆವಾಗ ಭಾರತೀಯರ ಪರ ಇವರು ಧ್ವನಿ ಎತ್ತಲ್ಲ. ಇಷ್ಟೆಲ್ಲ ಉಗ್ರರು ದಾಳಿ ಮಾಡಿದರು, ಏನೇ ಆದರೂ ಸೈಲೆಂಟಾಗಿ ಕೂತ್ಕೊಳ್ಳುವಂಥ ಈ ಆಸಾಮಿ ಒಂದು ಕ್ಷಣ ಚಿತ್ರ ಅಂತ ಬಂದ ತಕ್ಷಣಕ್ಕೆ ಅದರಲ್ಲೂ ಪಾಕ್ ನಟರ ಮೇಲಿರುವಂಥ ಪ್ರೀತಿ ನೋಡಿದ್ರೆ ಅವರನ್ನು ನಾವ್ಯಾಕೆ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಿದರೆ ವೀಕ್ಷಕರು ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ ಈ ಪ್ರಕಾಶ್ ರಾಜ್ ಅವರು ಯಾವಾಗಲೂ ಎಡಪಂಥೀಯ ನೀತಿಯನ್ನು ಇಟ್ಟುಕೊಂಡು ಪ್ರತಿ ಸರ್ತಿ ಒಂದಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ಬಹುಶಃ ಆಯ್ಪಂಗೆ ಪಿಕ್ಚರ್ಗಳಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಈ ಥರ ಆದರೂ ಅವರೊಂದಷ್ಟು ಗುರುತಿಸ್ಕೊಳ್ಳುವಂಥ ಪ್ರಚಾರ ಪಡೆಯುವಂಥ ಪ್ರಯತ್ನದಲ್ಲಿ ಪ್ರಕಾಶ್ ರಾಜ್ ಇದ್ದಾರೆ. ವಿ ಫೀಲ್ ಸಾರಿ ಫಾರ್ ಪ್ರಕಾಶ್ ರಾಜ್. ಇಷ್ಟೆಲ್ಲ ತಾವು ದೊಡ್ಡ ನಟ ಅನ್ಸ್ಕೊಂಡಿದ್ದೀರಲ್ಲ ಸರ್, ಯಾತಕ್ಕೆ ಸರ್ ನಿಮಗೊಂದು ಭಾರತೀಯತೆ ಇಲ್ಲ, ದೇಶ ಪ್ರೇಮ ಇಲ್ಲ ಅಂತ ಹೇಳಿದ್ರೆ ಯಾವನೋ ಪಕ್ಕ ಒಂದು ಭಿಕ್ಷೆ ಎತ್ತೋ ರಾಷ್ಟ್ರದ ನಟನ ಪರ ನಿಲ್ತೀರಾ ಅಂದರೆ ವಿ ಫೀಲ್ ಶೇಮ್ ಫಾರ್ ಯು. ನಾಚಿಕೆಗೇಡಿನ ಸಂಗತಿ.